ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಕಲಾರತ್ನ ಆರ್ ವೆಂಕಟೇಶ್ ಅವರು ವಿನಯ್ ಜಿಂಪೆಟ್ಸ್ ವತಿಯಿಂದ ಇಲ್ಲಿ ಲೀಲಾದ್ರಿ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಹಮ್ಮಿಕೊಂಡು ಇವತ್ತು ಇಷ್ಟು ಜನ ಗಾಯಕರು ನಾವೆಲ್ಲ ಸೇರಿ ಎಲ್ಲರೂ ತುಂಬ ಚೆನ್ನಾಗಿ ಮಧುರವಾಗಿರುವಂಥ ಗೀತೆಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳನ್ನ ಇಲ್ಲಿ ಹಾಡಿ ನಾವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ, ಸಂತೋಷ ಪಡ್ತಾಯಿದ್ದೀವಿ. ಸೊ ತುಂಬ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಮ್ಮ ವೆಂಕಟೇಶ್ ಸರ್ಗೆ ಈ ಒಂದು ಕಾರ್ಯಕ್ರಮನ ಇಂದು ಆಯೋಜನೆ ಮಾಡಿದ್ದಕ್ಕೆ. ಸೊ ನಾನು ಬಂದು ಯೋಗ ಪ್ರೊಫೆಸರ್. ಓಕೆ, ಯೋಗ ತರಗತಿಗಳು ನಾನು ಎಲ್ಲೂ ಈಗ ಸದ್ಯಕ್ಕೆ ಜನರಲಾಗಿ ನಡೆಸ್ತಾಯಿಲ್ಲ, ಪ್ರೈವೇಟ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಊಟ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಅದಕ್ಕೆ ಒಂದು ಸಣ್ಣ ಪ್ರಾಣಾಯಾಮ ಮಾಡೋಣ, ಆವಾಗ ಶಕ್ತಿ ನಿಮಗೆ ರೀಗೈನ್ ಆಗುತ್ತೆ. ಓಕೆ, ಈಗ ಪ್ರಾಣಾಯಾಮ ಮಾಡೋಕ್ಕೂ ಶಕ್ತಿ ಇಲ್ಲ ನಮಗೆ. ಕಾಫಿ ಬಂದಿದೆ, ಮಾತಾಡಿ. ಪ್ರಾಣಾಯಾಮ ಅಂದರೆ ಉಸಿರಾಟ ಮಾಡೋದು. ಉಸಿರಾಟ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಪ್ರಾಣನೇ ಇರೋದಿಲ್ಲ. ಓಕೆ, ಸೊ ಉಸಿರಾಟನ ನಾವು ಹಲವಾರು ವಿಧಾನದಲ್ಲಿ ನಾವು ಉಸಿರಾಟ ರೀತಿ ನೀತಿ ಇದೆ, ಆದರೆ ನಮಗೆ ಗೊತ್ತಿಲ್ಲ. ನಮಗೆ ಯಾರೂ ಅದನ್ನು ಶಾಲಾ ಕಾಲೇಜುಗಳಲ್ಲಿ ಕಲಿಸ್ಕೊಟ್ಟಿಲ್ಲ. ನಮಗೆ ಶಾಲಾ ಕಾಲೇಜುಗಳಲ್ಲಿ ವ್ಯಾವಹಾರಿಕ ಜ್ಞಾನ ತುಂಬ ಚೆನ್ನಾಗಿ ತಿಳುವಳಿಕೆ ಕೊಡೋ ಅಂಥ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಆದರೆ ಜೀವನನ ಯಾವ ರೀತಿ ರೂಪಿಸ್ಕೋಬೇಕು, ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ಬೇಕು, ಅದರಿಂದ ಹೆಂಗೆ ಹೊರಗಡೆ ಬರಬೇಕು, ಸಂಸಾರನ ಹೆಂಗೆ ನಿಭಾಯಿಸ್ಬೇಕು, ನಾವು ಹುಟ್ಟಿರೋ ಕಾರಣ ಏನು, ಜೀವನದ ಉದ್ದೇಶ ಏನು, ನಮ್ಮ ಸಾವು ಯಾಕೆ ಬರುತ್ತೆ, ಸತ್ತ ನಂತರ ಏನಾಗ್ತೀವಿ, ಇಂಥ ಒಂದು ಪ್ರಶ್ನೆಗಳನ್ನ ನಮಗೆ ಚಿಕ್ಕ ವಯಸ್ಸಿಂದ ಯಾರೂ ಕೇಳೋದೇ ಇಲ್ಲ. ಮತ್ತು ಅದ್ರ ಬಗ್ಗೆ ಜಿಜ್ಞಾಸೆ ನಮಗೆ ಅಲ್ಲಿ ಇಲ್ಲಿ ಮೂಡಿದ್ರೂ ಕೂಡ ಅದಕ್ಕೆ ಉತ್ತರ ನಾವು ಕಂಡ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾವು ಬರೀ ವ್ಯಾವಹಾರಿಕ ಜೀವನ ಮಾತ್ರ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಅಷ್ಟನ್ನು ಮಾತ್ರ ನಡೆಸ್ತಾ ಇದ್ದೀವಿ. ಸೊ ಇದಕ್ಕೆ ಮೀರಿರುವಂಥ ಜೀವನ ಇದೆ, ಬದುಕು ಇದೆ, ಮತ್ತು ತಿಳುವಳಿಕೆ ಇದೆ ಅನ್ನೋದು ಗೊತ್ತಾಗೋದು ನಾವು ಯಾವಾಗ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಬರ್ತೀವಿ ಆವಾಗ ಮಾತ್ರ. ಓಕೆ, ಸೊ ನಮಗೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಶ್ಲೋಕ ಆಗಿರ್ಬೋದು, ಗೀತೆ ಆಗಿರ್ಬೋದು, ಭಗವದ್ಗೀತೆಗಳಾಗಿರ್ಬೋದು, ದೇವ್ರನಾಮ ಆಗಿರ್ಬೋದು ಎಲ್ಲ ಕಲಿಸ್ತಾರೆ. ಅದರಿಂದ ನಮಗೇನು ಸಿಗುತ್ತೆ, ಅದೇನು ಉಪಯೋಗ ಬರುತ್ತೆ. ಇವಾಗ ನಾವು ಹಾಡು ಹೇಳ್ತೀವಿ, ನಮ್ಮ ಮನಸ್ಸಲ್ಲಿ ಇರೋ ಭಾವನೆ ಹೆಂಗೆ ಆಚೆ ಬರ್ತಾಯಿದೆ ಅಲ್ವಾ. ಇವಾಗ ನಾವು ಮೈಕ್ ಇಟ್ಕೊಂಡು ಹಾಡಬೇಕಾದ್ರೆ ಎಷ್ಟೋ ಜನ ಕೈ ನಡುಗುತ್ತೆ, ಭಯ ಆಗುತ್ತೆ, ಸ್ಟೇಜ್ ಫಿಯರ್ ಇದೆ ಅಲ್ವಾ. ಮೂಲ ಏನು, ಭಯಕ್ಕೆ ಕಾರಣ ಏನು, ನಾವು ಯಾವತ್ತೂ ಪ್ರಶ್ನೆಗೆ ಉತ್ತರ ಹುಡ್ಕೊಳ್ಳೋಕೆ ಹೋಗಲ್ಲ, ಹೌದಲ್ವಾ. ಸೊ ಈ ಥರ ಹಲವಾರು ವಿಚಾರಗಳು ಇರುತ್ತೆ. ಸೊ ಭಯ ಕೂಡ ಹೋಗುತ್ತೆ. ಉಸಿರಾಟನೇ ಎಲ್ಲ, ಉಸಿರಾಟದ ಮೂಲಕನೇ ನೀವು ಎಲ್ಲನೂ ನಿರಾಳ ಮಾಡ್ಕೋಬೋದು. ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ ಇದನ್ನು. ಸೊ ಇವಾಗ ಮನಸ್ಸು ಯಾವಾಗ ನಮ್ಮ ಸ್ಥಿಮಿತದಲ್ಲಿರುತ್ತೆ, ಕಂಟ್ರೋಲಲ್ಲಿರುತ್ತೆ, ಎಲ್ಲನೂ ನಮ್ಮ ಕಂಟ್ರೋಲಲ್ಲಿರುತ್ತೆ. ಇವಾಗ ರಾಜ್ಕುಮಾರ್ ಯಾಕೆ ಅಷ್ಟು ಫೇಮಸ್ ಆದರು? ಅವರು ಸಾಮಾನ್ಯ ವ್ಯಕ್ತಿಯಾಗೇ ಹುಟ್ಟಿರೋದು, ಸಾಮಾನ್ಯರೇ ಅಲ್ವಾ ನಮ್ಮ ಮಧ್ಯನೇ. ಅವ್ರು ಯಾಕೆ ಅಷ್ಟು ಫೇಮಸ್? ಅವ್ರಿಗೆ ಇಷ್ಟಪಡದೇ ಇರೋವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಕರ್ನಾಟಕದಲ್ಲಿ, ಕನ್ನಡದವರು? ಯಾವುದಾದ್ರೂ ಜಾತಿ ಭೇದ ಭಾವ ನೋಡಿ ಅಲ್ಲಿ ನಾವು ಡಿಸೈಡ್ ಮಾಡ್ತಾಯಿದ್ದೀವ ರಾಜ್ಕುಮಾರ್ ಇಷ್ಟಪಡೋಕ್ಕೆ? ಅಂಥ ಮಕ್ಕಳು ನಮ್ಗೆ ಹುಟ್ಟಬೇಕು ಅಂತ ಯಾರಾದರೂ ಬಯಸ್ತೀವ? ತಿಳುವಳಿಕೆ ಇಲ್ಲ ಅಲ್ವಾ. ನಾವು ಸುಮ್ಮನೆ ಫ್ರೀಯಾಗಿ ಹುಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಬಟ್ ನೋ, ದಟ್ ಈಸ್ ನಾಟ್ ದ ಟ್ರೂತ್. ನಾವು ಹುಟ್ಟಿರೋದಕ್ಕೂ ಕಾರಣ ಇದೆ, ಜೀವನಕ್ಕೂ ಕಾರಣ ಇದೆ, ಬದುಕಿಗೂ ಒಂದು ಕಾರಣ ಇದೆ, ಜೀವನಕ್ಕೂ ಒಂದು ಧ್ಯೇಯ ಇದೆ, ಗುರಿ ಇದೆ. ಯಾರ್ಯಾರಿಗೆ ಏನೇನೆಲ್ಲ ದೇಹದಲ್ಲಿ ಸಮಸ್ಯೆ ಇದೆ ಅದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಎಮೋಷ್ನಲ್ ಪ್ರಾಬ್ಲಮ್ಸ್, ಎಮೋಷ್ನಲ್ ಸ್ಟ್ರೆಸ್. ಮೇಯ್ನ್ ಸ್ಟಾರ್ಟ್ ಆಗೋದು ಸ್ಟ್ರೆಸ್. ಚಿಕ್ಕ ವಯಸ್ಸಿಂದನೇ ನಾವು ಮಕ್ಕಳಿಗೆ ಸ್ಟ್ರೆಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಕೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನನಗೆ ಇಂಗ್ಲೀಷ್ ಕಾನ್ವೆಂಟ್ಗೆ ಹೋಗೋದೇ ಇಷ್ಟ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಸೆ ಇತ್ತು ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟ್ ಸ್ಕೂಲಿಗೆ ನನ್ನ ಮಗಳನ್ನ ಕಳಿಸ್ಬೇಕು ಅಂತ. ಸೊ ಎಂಟೈರ್ ಎಜುಕೇಷನ್ ಬರೀ ಕಾನ್ವೆಂಟ್ಸ್, ಇಂಗ್ಲೀಷ್ ಮೀಡಿಯಮ್ ಮತ್ತು ಬರೀ ಗರ್ಲ್ಸ್ ವಾತಾವರಣದಲ್ಲೇ ನಾನು ಬೆಳೆದಿರೋವಂಥದ್ದು.
ಓಕೆನಾ? ಸೊ ವಾಟ್ ವುಡ್ ಬಿ ದ ಮೈಂಡ್ ಸೆಟ್ ವೆನ್ ಯು ಡೂ ಅಗೇನ್ಸ್ಟ್ ಯುವರ್ ವಿಲ್? ಅಂದರೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವೇನಾದರೂ ಕಲಿತಾಗ ಏನಿರುತ್ತೆ ನಿಮ್ಮ ಮನಸ್ಥಿತಿ? ಯಾವಾಗಲೂ ಹೋರಾಟದ ಮನಸ್ಥಿತಿ ಇರುತ್ತಲ್ವಾ? ಹೌದಲ್ವಾ? ಈ ಹೋರಾಟದ ಮನಸ್ಥಿತಿಯಿಂದನೇ ಸ್ಟ್ರೆಸ್ಸು ಅಲ್ಲಿ ಚೈಲ್ಡ್ಹುಡ್ಡಲ್ಲಿ ಬಿಲ್ಡ್ ಆಗುತ್ತೆ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ನೀವು ಫೇಸ್ ಮಾಡ್ತೀರಾ, ಇದು ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಕರಿತೀವಿ ನಾವು. ಸೊ ಆ ಚೈಲ್ಡ್ಹುಡ್ ಟ್ರಾಮಾಸ್ ನೀವು ಸಾಯೋವರೆಗೂ ಹಂಗೆ ಹೊತ್ಕೊಂಡು ಹೋಗ್ತಾ ಇದ್ದರೆ ಅದು ಭಾರ ಜಾಸ್ತಿ ಆಗ್ತಾ ಆಗ್ತಾ, ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಕಾಯಿಲೆಗಳು ಜಾಸ್ತಿ ಆಗುತ್ತೆ ದೇಹದಲ್ಲಿ. ಓಕೆ, ನಾವು ಬೇಕು ಅಂದರೂ ಬೇಡ ಅಂದರೂ ನಮ್ಮ ವಯಸ್ಸು ಹೋಗ್ತಾ ಇರುತ್ತೆ. ನಾವು ತಿಳುವಳಿಕೆ ಅದ್ರ ಬಗ್ಗೆ ಪಡ್ಕೊಳ್ಳಿಲ್ಲ ಅಂದರೆ ಅದ್ರದ್ದು ಯಾರು ತಪ್ಪು? ನಮ್ಮ ತಂದೆ ತಾಯಿನ ಬ್ಲೇಮ್ ಮಾಡೋಕ್ಕಾಗುತ್ತಾ? ಸಮಾಜನ ಬ್ಲೇಮ್ ಮಾಡೋಕ್ಕಾಗುತ್ತಾ? ಯಾರನ್ನೂ ಏನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾರನ್ನೂ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಹೊಣೆ ನಮ್ಮದೇ ಇರುತ್ತೆ, ನಮ್ಮದೇ ಜವಾಬ್ದಾರಿ. ನಮಗೆ ಒಬ್ಬರು ಬೈತಾರೆ, ನಮಗೊಬ್ಬರು ಮೋಸ ಮಾಡ್ತಾರೆ, ಅಥವಾ ನಮಗೊಬ್ಬರು ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ ಅಂದರೆ ದೇ ಆರ್ ಆಲ್ ಮಿರರ್ ರಿಫ್ಲೆಕ್ಷನ್. ಕನ್ನಡಿ ಮುಂದೆ ನಾವು ಹೆಂಗೆ ನಿಂತ್ಕೊಂಡಾಗ ನಮ್ಮ ಮುಖ ಕಾಣಿಸುತ್ತೆ, ಅದೇ ರೀತಿ ನಮಗೆ ವ್ಯಕ್ತಿಗಳು ನಮ್ಮ ಸುತ್ತ ಸಿಗ್ತಾರೆ. ಸೊ ಇದು ಫಸ್ಟ್ ಸ್ಟೇಜ್ ನಾವು ಅರ್ಥ ಮಾಡ್ಕೋಬೇಕು. ಸ್ಟ್ರೆಸ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಒಬ್ಬರನ್ನ ನೋಡಿದ ತಕ್ಷಣ ನಮಗೆ ಕೋಪ ಬರುತ್ತೆ, ಹೌದಲ್ವಾ? ಒಬ್ಬರನ್ನ ನೋಡಿದ ತಕ್ಷಣ ಒಂದು ಒಳ್ಳೆ ಭಾವನೆ ಬರುತ್ತೆ, ಪ್ರೀತಿ ಬರುತ್ತೆ. ಯಾಕೆ? ಇದು ಎಲ್ಲಿಂದ ಹುಟ್ಕೊಳ್ತಾ ಇದೆ? ಯಾಕೆ ಈ ಥರ ವ್ಯತ್ಯಾಸಗಳು ಬರುತ್ತೆ? ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅಲ್ವಾ? ಇದನ್ನು ನಾವು ಫಸ್ಟು ಕಲಿಬೇಕು. ನಾವು ಕಲಿತ್ರೆ ತಾನೇ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಡೋಕ್ಕಾಗುತ್ತೆ. ಇವಾಗ ಮಕ್ಕಳಿಗೆ ಸ್ಕೂಲಲ್ಲಿ ಹೊಡಿಬಾರ್ದು, ಬೈಬಾರ್ದು, ಮತ್ತು ಹೆಂಗೆ ತಿದ್ದೋದು? ನಮಗೆ ತಿದ್ದೋ ಅಂಥ ವ್ಯವಧಾನನೇ ಇಲ್ಲ ಟೀಚರ್ಸಲ್ಲಿ. ಇವಾಗ ಅವ್ರಿಗೂ ಪಾಪ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ಬೈಬಾರ್ದು, ಹೊಡಿಬಾರ್ದು, ಮತ್ತು ಮಕ್ಕಳನ್ನ ಹೆಂಗೆ ತಿದ್ದಬೇಕು, ತಿದ್ದೋ ಅಂಥ ವಿಧಾನ ನಮಗೆ ಗೊತ್ತಿಲ್ಲ. ಮಕ್ಕಳು ಕೇಳೋ ಅಂಥ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಸಿಡುಕ್ತೀವಿ, ಬೈತೀವಿ, ಕೋಪ ಮಾಡ್ಕೊಳ್ತೀವಿ. ಈ ಭಾವನೆಗಳೆಲ್ಲ ನಾವು ಬೇಡದೇ ಇರೋ ರೀತಿಯಲ್ಲಿ ಕಲ್ತಿದ್ದೀವಿ ಚಿಕ್ಕ ವಯಸ್ಸಿಂದನೂ. ಅದಕ್ಕೆ ನಮ್ಮ ಜೀವನ ಇಷ್ಟು ವಿಪರೀತ ಸ್ಥಿತಿಯಲ್ಲಿ ನಡೀತಾ ಇದೆ. ಅಂದರೆ ಹೊಂದಾಣಿಕೆ ಇಲ್ಲ ಸಮಾಜದಲ್ಲಿ, ಹೌದಲ್ವಾ? ನಮಗೆ ಪ್ರಕೃತಿ ಬಗ್ಗೆ ಅರಿವಿಲ್ಲ, ಪ್ರಕೃತಿ ಜೊತೆ ನಾವು ಒಂದು ಸಹಜ ಜೀವನ ನಡೆಸ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್. ನಮಗೆ ಟೆಕ್ನಾಲಜಿ ಮಾತ್ರ ಬೇಕು, ಕಂಫರ್ಟ್ ಬೇಕು, ಮತ್ತು ಪ್ರೋಗ್ರೆಸ್ ಬೇಕು, ಗ್ರೋತ್ ಬೇಕು, ಪ್ರಕೃತಿ ಬೇಡ. ಆ ಥರ ಆಗುತ್ತಾ? ನಾವು ಪ್ರಕೃತಿ ವಿರುದ್ಧವಾಗಿ ಜೀವನನ, ಸೊಸೈಟಿನ ರೂಪಿಸ್ಕೊಳ್ತಾ ಇರೋದೇ ಮೊದಲನೇ ಕಾರಣ. ಅದ್ರ ಜೊತೆಗೆ ಸಂಸಾರದಲ್ಲಿ ನಾವು ಹೆಂಗಿರಬೇಕು ಅನ್ನೋ ತಿಳುವಳಿಕೆನ ಕಂಪ್ಲೀಟ್ ಕಟ್ ಆಫ್ ಆಗಿರೋದು. ವಿ ಆರ್ ಲಿವಿಂಗ್ ಓನ್ಲಿ ಸಿಸ್ಟಮ್ಯಾಟಿಕ್ ಲೈಫ್ ಲೈಕ್ ಅ ಪ್ರಿಸನರ್ಸ್, ಅಂದರೆ ಕೈದಿಗಳ ರೀತಿಯಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಯಾರು ಇದನ್ನೆಲ್ಲ ರೂಪರೇಷ ಮಾಡಿಕೊಟ್ಟಿರೋದು? ನಾನಂತೂ ಅಲ್ಲ. ಯಾರಿಗೆ ಬೆನಿಫಿಟ್ ಇರುತ್ತೆ, ಬುದ್ಧಿಜೀವಿಗಳು, ಅವ್ರು ರೂಪಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಇನ್ನೊಬ್ರು ಹೇಳೋದನ್ನು ಕೇಳಿ ಮಾತ್ರ ಅಭ್ಯಾಸ. ಇನ್ನೊಬ್ರು ಹೇಳೋದನ್ನು ಕೇಳೋದು ಬಿಟ್ಟು ನಮಗೆ ಏನು ಅನುಭವ ಇದೆ ಆ ಅನುಭವದ ಮೂಲಕ ನಾವು ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋದಾಗ ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಲರ್ನಿಂಗ್. ಸೊ ಇವಾಗ ಒಂದು ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ಸರ್ಗೆ ಲೇಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ಹಾಡೋಕ್ಕೆ. ಸೊ ಈಗ ಸ್ಟ್ರೈಟಾಗಿ ಕೂತ್ಕೊಳ್ಳಿ ದಯವಿಟ್ಟು. ನಿಮ್ಮ ಉಸಿರನ್ನು ನೀವು ಗಮನಿಸ್ಬೇಕಷ್ಟೆ. ಓಕೆ, 5 ನಿಮಿಷ ಅಷ್ಟೇ. ಕಣ್ಣು ಮುಚ್ಚಿ ಹೇಳೋವರೆಗೂ ಕಣ್ಣು ತೆಗಿಬಾರ್ದು. ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೊಳ್ಳಿ. ಈಗ ನಿಮ್ಮ ಉಸಿರಾಟನ ಗಮನಿಸಿ. ಕಣ್ಣು ಮುಚ್ಚಬೇಕು, ಕಣ್ಣು ತೆಗಿಬಾರ್ದು. ನಿಮ್ಮ ಉಸಿರನ್ನು ಗಮನಿಸಿ. ನಿಮ್ಮ ಮನಸ್ಸು ಈಗ ನಿಮ್ಮ ಉಸಿರಾಟದ ಮೇಲೆ ಇದೆ. ನಿಮ್ಮ ದೇಹದಿಂದ ಒಳಗಡೆ ಹೋಗುವ ಉಸಿರನ್ನು ಗಮನಿಸಿ. ಆ ಉಸಿರು ದೇಹ ಪೂರ್ತಿ ತುಂಬಿಕೊಳ್ತಾ ಇರೋದನ್ನು ಗಮನಿಸಿ. ಈಗ ನೀವು ದೇಹದಿಂದ ಉಸಿರು ಹೊರಗಡೆ ಬಿಡೋದು, ನಿಮ್ಮ ಸ್ಟ್ರೆಸ್ಸನ್ನೆಲ್ಲ ಹೊರಗಡೆ ಬಿಡ್ತೀರಾ, ನಿಮ್ಮ ದೇಹದ ನೋವುಗಳನ್ನೆಲ್ಲ ಹೊರಗಡೆ ಬಿಡ್ತೀರಾ.
ಪ್ರತಿಯೊಂದು ಉಸಿರು ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹಕ್ಕೆ ಕೊಡುವಂಥದ್ದಾಗಿರುತ್ತೆ. ಹೊರಗಡೆ ಹೋಗುವ ಉಸಿರು ದೇಹದ ನಕಾರಾತ್ಮಕ ಶಕ್ತಿ, ಮನಸ್ಸಿನ ಒಂದು ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ದೇಹದಿಂದ ಹೊರಗಡೆ ಕಳಿಸಿ ನಿಮ್ಮ ದೇಹನ ಮನಸ್ಸನ್ನು ಶಾಂತಗೊಳಿಸಿ ದೈವಿಕ ಶಕ್ತಿ ನಿಮ್ಮ ಉಸಿರಾಟದ ಮೂಲಕ ದೇಹ ಪೂರ್ತಿ ತುಂಬ್ತಾ ಇದೆ. ತಲೆಯಿಂದ ಪಾದದವರೆಗೂ ಚೆನ್ನಾಗಿ ಶಕ್ತಿ ತುಂಬ್ತಾ ಇದೆ. ಈಗ ಉಸಿರು ಹೊರಗಡೆ ಬಿಡ್ತಾ ಪಾದದ ಮೂಲಕ ನಿಮ್ಮ ಎಲ್ಲ ಒತ್ತಡಗಳು ದೇಹದಿಂದ ಹೊರಗಡೆ ಹೋಗ್ತಾ ಇದೆ. ಎರಡೂ ಪಾದಗಳನ್ನು ಭೂಮಿಗೆ ಚೆನ್ನಾಗಿ ತಾಕಿಸಿ ಪಾದಗಳ ಮೂಲಕ ನಿಮ್ಮ ಎಲ್ಲ ಸ್ಟ್ರೆಸ್, ನೆಗೆಟಿವ್ಸ್, ಟೆನ್ಷನ್ಸ್, ಪ್ರೆಷರ್ಸ್ ಹೊರಗಡೆ ಕಳಿಸಿ ಭೂಮಿಯೊಂದಿಗೆ ನಿಮ್ಮ ದೇಹದ ಸಂಪರ್ಕ ಇನ್ನೂ ಸದೃಢಗೊಳಿಸಿ ಯಾವುದೇ ಆಲೋಚನೆಗಳಿಗೆ ಶಕ್ತಿ ನೀಡಬೇಡಿ. ನಿಮ್ಮ ಉಸಿರಾಟದ ಮೇಲೆ ಮನಸ್ಸಿರಲಿ. ಒಳಬರುವ ಉಸಿರು ದೈವಿಕ ಶಕ್ತಿಯನ್ನು ತುಂಬುತ್ತಾ ದೇಹ ಪೂರ್ತಿ ಹರಡ್ತಾ ಇದೆ. ಹೊರ ಹೋಗುವ ಉಸಿರು ನಿಮ್ಮ ಎಲ್ಲ ಒತ್ತಡಗಳನ್ನು ದೇಹದಿಂದ ಹೊರಗಡೆ ಆಗ್ತಾ ಇದೆ. ದೇಹ ಮನಸ್ಸು ಹಗುರವಾಗಿದೆ. ದೈವಿಕ ಮಹಾಶಕ್ತಿ ನಮ್ಮೆಲ್ಲರ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ ಮತ್ತು ಸತ್ಯಜ್ಞಾನವನ್ನು ಕೊಟ್ಟು ಉನ್ನತವಾಗಿ ಬಾಳುವಂತೆ ಮಾಡಲಿ. ನಿಧಾನವಾಗಿ ಎರಡು ಕೈಗಳನ್ನ ರಬ್ ಮಾಡಿ ಸ್ವಲ್ಪ ಕಣ್ಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ಅಂಗೈಗಳನ್ನ ನೋಡಿ. ನಿಮಗೆ ನೀವೇ ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಹಾರೈಸ್ಕೊಳ್ಳಿ. ಓಕೆ, ನಾರ್ಮಲ್ ಬ್ರೀದಿಂಗ್. ಓಕೆನಾ? ಜಸ್ಟ್ 1 ನಿಮಿಷ 2 ಮಿನಿಟ್ಸಲ್ಲಿ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಇಡೀ ದಿನದ್ದು ಟೆನ್ಷನ್ ರಿಲೀಸ್ ಆಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ನಾನು ನಮ್ಮ ಅನಿತಾ ಮೇಡಮ್ನ ಪ್ರಾರಂಭದಲ್ಲಿ ಈ ಮಾತಿನ ಪ್ರಾರಂಭದಲ್ಲಿ ತಮಾಷೆ ಮಾಡಿದೆ, ಕ್ಷಮೆ ಇರಲಿ ಮೇಡಮ್. ಅವರು ಯೋಗ ಪ್ರೊಫೆಸರು. ಸುಮಾರು ಒಂದು 6-7 ತಿಂಗಳಿಂದ ನಾನು ನಮ್ಮ ಮಿಸ್ಸಸ್ ಇಬ್ಬರು ಕೂಡ ಅವ್ರ ಹತ್ರ ಯೋಗ ತರಬೇತಿ ಪಡೀತಾ ಇದ್ದೀವಿ. ಬಹಳ ನನಗೆ ತುಂಬ ಪ್ರಯೋಜನ ಆಗಿದೆ. ನಿಜವಾಗ್ಲೂ ಎಷ್ಟೋ KG ಕಡಿಮೆ ಆಗಿದ್ದೀವಿ. ಮತ್ತು ಉಸಿರಾಟದ ಶಕ್ತಿ, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ನೆಗಡಿ, ತಲೆಭಾರ, ಕಫ, ಆರಾಮಾಗಿ ಉಸಿರಾಡೋಕ್ಕೆ ಆಗದಿರೋದು, ಅದೆಲ್ಲ ಎಷ್ಟು ಈಸಿಯಾಗಿ ಹೋಗ್ಲಾಡಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ತಯಾರಿ ಮಾಡಿದ್ದಾರೆ ನಿಜವಾಗ್ಲೂ. ಸುಮಾರು ವರ್ಷಗಳಿಂದ ನಮ್ಮ ಪತ್ನಿಯವರಿಗೆ ಕಾಲು 2 ಮೊಣಕಾಲಿಂದ ಕೆಳಗಡೆ 2 ಮಸಲ್ ಟ್ವಿಸ್ಟ್ ಆಗಿತ್ತು. ಸುಮಾರು ವರ್ಷಗಳಾಗಿತ್ತು. ಅದನ್ನು ಸುಮಾರು ಒಂದು 3-4 ತಿಂಗಳಲ್ಲೇ ಒಂದು 80% ರೆಡಿ ಮಾಡಿಬಿಟ್ರು, ವಿತೌಟ್ ಗಿವಿಂಗ್ ಎನಿ ಮೆಡಿಸಿನ್.
ಅವರು ಮಾಡ್ತಕ್ಕಂಥ ಆಕ್ಯುಪ್ರೆಷರ್ ಇರ್ಬೋದು, ಆಯಿಲ್ ಮಸಾಜ್ ಇರ್ಬೋದು, ತುಂಬ ಒಳ್ಳೆ ನಾಲೆಡ್ಜ್ ಇದೆ. ಅವ್ರ ಕಾರ್ಯಕ್ರಮ ಒಂದು ದಿನ ಬೇಕು, ಅರ್ಧ ದಿನ ಆದರೂ ಬೇಕು. ಯೋಗ ಕ್ಲಾಸು ಮತ್ತು ಕೆಲವು ಕಾಯಕಲ್ಪ ಎಲ್ಲ ಹೇಳ್ಕೊಡ್ತಾರೆ ಅವರು. ಬಹಳ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅದು. ನಾವು ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಕಾಯಕಲ್ಪ, ಇನ್ನು ಹಲವಾರು ಅಶ್ವಿನಿ ಮುದ್ರೆ, ವಜ್ರಾಸನ, ಮಕರಾಸನ, ಕೆಲವರು ಕೈ ಎತ್ತಕ್ಕಾಗಲ್ಲ, ಕೆಲವರು ಕಾಲು ಮುಡ್ಸೋಕ್ಕಾಗಲ್ಲ, ಆ ರೀತಿ ಇದೆ. ಆ ರೀತಿ ನಾವು ಒಂದು ಸೋಂಬೇರಿ ಜೀವನನ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಸ್ವಲ್ಪ ಆದರೂ ಒಂದು ದಿನಕ್ಕೆ ಸ್ವಲ್ಪ ಆದರೂ ನಿಯಮಿತವಾಗಿ ವ್ಯಾಯಾಮ ಬೇಕು. ಬಹಳ ನಾನು ಅದಕ್ಕೆ ಇನ್ನೊಂದು ದಿನ ಒಂದು ಕಾರ್ಯಕ್ರಮ ಮಾಡಿ ನಿಮಗೆಲ್ಲ ಅದರ ಪ್ರಯೋಜನ ಪಡೀರಿ. ಗೊತ್ತಾಗುತ್ತೆ, ನೀವು ಅನುಭವಿಸ್ದಾಗಲೇ ಗೊತ್ತಾಗೋದು. ಈಗ ಹೊಟ್ಟೆ ಹಶ್ವಾಗ್ತಾಯಿದೆ, ಗೊತ್ತಾಗ್ತಾಯಿಲ್ಲ ಯೋಗ ಕ್ಲಾಸು. ತಿಂಡಿ ಬರ್ತಾಯಿದೆ, ಕಾಫಿ ಬಂದಿದೆ, ತಿಂಡಿ ಆದಮೇಲೆ ಕಾಫಿ ತೊಗೊಳ್ಳೋಣ ಅಂತ ನನ್ನ ಅನಿಸಿಕೆ. ಅವನು ಹಂಗೆ ಮಾಡಿದ್ದಾನೆ ನಿತ್ಯಶಂಕರ್. ಇದೆಲ್ಲ ಎಡಿಟ್ ಮಾಡಿಬಿಟ್ಟು ಕಟ್ ಮಾಡಿಬಿಡಿಯಪ್ಪ. ನಮ್ಮ ಸುಮಿತ್ರಾ ಮೇಡಮ್ ಬರಬೇಕು, ಅವರು ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಾಗಿದೆ. ಕಾರ್ಯಕ್ರಮಕ್ಕೆ ಬಂದು ಹಣನೂ ಪಾವತಿ ಮಾಡಿ ಹಂಗೆ ಹೋಗ್ತಾಯಿದ್ರು, ನಾನು ಬಿಡ್ತಾಯಿಲ್ಲ, ಹಾಡಬೇಕು. ಹಲೋ.